ಫೈನಲ್ ಇಯರ್ ಅಲ್ಲೇ ತಾನೇ ಇದೆಯಾ ಇಲ್ವಾ ಅಂದರು. ಸ್ಕೂಲ್ ಓದೋವಾಗಲೇ ಸುಮ್ಮನೆ ಹೋಗಿದ್ವಿ. ಅಮೆಚೂರ್ಸ್ ತಾನೆ, ಸುಮ್ಮನೆ ಡ್ರಾಮಾ ಮಾಡೋದು, ಸಾಯಂಕಾಲ ಆದರೆ ಊಟ ತಿಂಡಿ ಮಾಡಿಕೊಂಡು ಮನೆಗೆ ಹೋಗೋದು, ಹರಟೆ ಹೊಡೆಯೋದು, ಎಕ್ಸಾಮ್ ಓದೋದು. ಬಟ್ ಐ ವಾಸ್ ವಿತ್ ಮಿಸಸ್ ವೈಜಿಪಿ ಆ್ಯಂಡ್ ಮಿಸ್ಟರ್ ವೈಜಿಪಿ. ನಾಲೆಡ್ಜ್ ತುಂಬ ಬೆಳೀತು. ಅವರು ಎಜುಕೇಷನ್ ಹೇಗೆ ಇರಬೇಕು ಅನ್ನೋದು, ಹೇಗೆ ಮಕ್ಕಳು ಏನೇನು ಓದಬೇಕು ಅನ್ನೋದನ್ನ, ದಟ್ ಫ್ಯಾಮಿಲಿ ಹಸ್ ಟಾಟ್ ಮಿ ಅಲ್ಲ. ಆ ಇನಿಷಿಯಲ್ ಡೇಸ್ ಅಲ್ಲಿ ಅರ್ನಿಂಗ್ ಇಂತ ಲರ್ನಿಂಗ್ ಬಹಳ ಬಹಳ ಮುಖ್ಯ ಆಗುತ್ತೆ ಅಂತ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸೋ ಬ್ಯೂಟಿಫುಲ್ ದ ಫೋಟೋಗ್ರಾಫ್ ವಾಸ್. ಅಂಡ್ ಮಹೇಂದ್ರ ಅವರು ಹೇಳಿದ ಮಾತು, ಬಾಲು ಮಹೇಂದ್ರ ಅವ್ರು ಫೋಟೋಗ್ರಾಫ್ ಮಾಡಿದ್ದು ಭಾಳ ಇದೆ ಇವತ್ತು ತೋರಿಸಿದ್ದು. ಮಹೇನ್ ನಾನು ನಮ್ಮೆಲ್ಲ ಈ ಅಡ್ವೆಂಚರ್ಸೇ ಜಾಸ್ತಿ. ನಾನು ಹೆಂಗಾಗಿ 17 ಇಯರ್ಸ್ ಮುಂಚೆನೇ ಶೂಟಿಂಗ್ ಬಂದ್ಬಿಟ್ಟೆ. ದುಡ್ಡು ಇರುತ್ತೆ ತಾಯಿ ಹತ್ರದಿಂದ ಇಸ್ಕೊಳ್ಳೋದು. ಇವರೆಲ್ಲ ಓದ್ತಾ ಇದ್ರು. ಹಿ ವಾಸ್ ಡೂಯಿಂಗ್ ಇಸ್ BTech. ಇವರು ಮೌಳಿ ಇದೆಲ್ಲ ಒಂದು ಗ್ರೂಪ್. ನಾವೆಲ್ಲನೂ ಈ ಡ್ರಾಮಾದಲ್ಲಿ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬರೋ ಸುಮ್ಮನೆ. ಇವರಿಗೆ ದುಡ್ಡು ಬೇಕು ಸಿನಿಮಾ ನೋಡೋಕ್ಕೆ. ನಿನ್ನನ್ನು ಕರ್ಕೊಂಡು ಹೋಗ್ತೀವಿ, ದುಡ್ಡು ಕೊಡ್ಸು ಅಂತ. ನಾನು ದುಡ್ಡು ಕೊಡೋದು, ಸೀರೆ ಉಟ್ಕೊಂಡು ಬಾ ಅನ್ನೋದು. ನಾನು ಸೀರೆ ಉಟ್ಕೊಂಡೋಣೆ ನಮ್ಮ ಅಮ್ಮನಿಗೆ ಒಂದು ಅನುಮಾನ, ಎಲ್ಲೋಗ್ತಾ ಇದೆಯಾ ಅಂತ. ಸುಮ್ಮನೆ ಹೋಗ್ತಾ ಇದ್ದೀನಮ್ಮ. ಅವ್ರ ಮನೆಗೆ ಹೋಗ್ಬಿಟ್ಟು ಶಟ್ಲಾಡಕ್ಕೆ ಇದನ್ನ ಯಾಕೆ ಹಾಕೋತೀಯ, ಡ್ರೆಸ್ ಇದೆ ಬ್ಯಾಗಲ್ಲಿ ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿ ಸಿನಿಮಾ ಎಲ್ಲ ನೋಡಿಕೊಂಡು ಎಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಜಾಲಿಯಾಗಿ ಒಂದು ದಿವಸ ಮನೆಗೆ ಒಳಗೆ ನುಗ್ಗಿದ್ರೆ ಅವ್ರ ಅಮ್ಮ ಕೂತಿದ್ದಾರೆ. ರಾಜಮ್ಮನ್ ಕಂಡ್ರೆ ಭಯ ನಮಗೆ, ಯಾಕೆಂದರೆ ಓದಬೇಕು. ಹಿಂಗೇ ನಿಂತ್ಬಿಟ್ವಿ. ಎಲ್ಲೋಗಿದ್ದೀರಾ ಅಂತ. ನಾನು ಬಂದು ಶಟ್ಲಾಡ್ಕೊಂಡು ಬಂದೆ. ಇವನೀಗ ಎಲ್ಲೋ ಸುತ್ಕೊಂಡು ಬಂದಿದ್ದಾನೆ ಅಂದ್ಬಿಟ್ಟೆ. ಅವ್ರಮ್ಮ ಒಂದು ಕೊಟ್ಟರು ನೋಡಿ ಅವನಿಗೆ. ಅವನು ಕೊಟ್ಟಿದ್ದಕ್ಕೆ ನಾನು ಹಂಗೆ ನಿಂತಿದ್ದು. ಭಯ ಅಂದರೆ ಎಜುಕೇಷನ್ ಮೇಲೆ ಎಷ್ಟೊಂದು ಇಂಪಾರ್ಟೆನ್ಸ್ ಇರಬೇಕು ಅನ್ನೋದು ಒಂದೊಂದು ಸ್ಟೇಜಲ್ಲಿ ನನಗೆ ಗೊತ್ತಾಯಿತು. ಲೈಫ್ ಈಸ್ ಅ ಲರ್ನಿಂಗ್ ಪ್ರಾಸೆಸ್ ಅನ್ನೋದನ್ನು ಒಬ್ಬೊಬ್ಬರು ಒಂದೊಂದು ಸ್ಟೇಜಲ್ಲಿ ಕಲ್ತ್ಕೊಟ್ರು. ರಾಜಮ್ಮ ಒಂದೇ ಹೇಳ್ತಾರೆ, ಸ್ಕೂಲ್ ಬಿಟ್ಟಿದ್ಯಾ ಅಂತ ನೀನು ಓದೋದು ನಿಲ್ಲಿಸಬಾರ್ದು. ಯಾವ್ಯಾವ್ದು ಇರುತ್ತೋ ಅದನ್ನೆಲ್ಲ ಓದು ಅಂತ ಕಲ್ತ್ಕೊಟ್ಟಿದ್ದಾರೆ. ಡ್ರಾಮಾ ಬಗ್ಗೆ ನನಗೆ ಕಲ್ತ್ಕೊಟ್ಟಿದ್ದಾರೆ. ಈಗಲೂ ನನಗೆ ಆಸೆ ಇದೆ ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟ್ ಮಾಡಬೇಕು ಅಂತ. ತುಂಬ ಕಷ್ಟ ಗೊತ್ತಾ, ತುಂಬ ಡಿಫಿಕಲ್ಟ್ ಸ್ಟೇಜಲ್ಲಿ. ನಾನು ಅದೇ ಹೇಳಿದ್ದೀನಿ, ನನ್ನ ಜೀವನದಲ್ಲಿ ಲಾಸ್ಟ್ ಅಟ್ಲೀಸ್ಟ್ ಯಾವತ್ತಾದರೂ ಒಂದು ದಿವಸ ಸ್ಟೇಜ್ ಮೇಲೆ ಒಂದು ಡ್ರಾಮಾನಾದ್ರೂ ಮಾಡ್ತೀನಿ. ಮತ್ತೆ ನನಗೆ ಆಸೆ ಇದೆ. ಬಟ್ ಸರ್ಪ್ರೈಸ್ ಮೇಡಮ್, 16ನೇ ವಯಸ್ಸಲ್ಲಿ ಎಂಟ್ರಿ ಆಗ್ತೀರಾ. ಒಂದೇ ವರ್ಷದಲ್ಲಿ ತಮಿಳು, ತೆಲುಗು, ಕನ್ನಡ ಎಲ್ಲದಕ್ಕೂ ಎಂಟ್ರಿ ಕೊಡ್ತೀರಾ. ನನಗೇನಂದರೆ ಸ್ಕೂಲ್ ಮುಗಿದ ತಕ್ಷಣ ಸ್ಕಾಲರ್ಶಿಪ್ ಸಿಕ್ತು, ಒಳ್ಳೆ ಮಾರ್ಕ್ಸ್ ತೊಗೊಂಡೆ, ಎಲ್ಲ ಆಯಿತು. ಕಾಲೇಜ್ ಹೋಗ್ತೀಯಾ, ಏನಾಗಬೇಕು ಅಂತ ನನಗೆ ಒಂದು ಮೋಟೋ ಇತ್ತು. ಐ ವಾಂಟ್ ಟು ಬಿಕಮ್ ಅ ಲಾಯರ್ ಆ್ಯಂಡ್ ಐ ವಾಂಟ್ ಟು ಬಿ ಅ ಸುಪ್ರೀಂ ಕೋರ್ಟ್ ಲಾಯರ್. ಸರಿ, ಕಾಲೇಜಲ್ಲಿ ಒಂದು ದಿವಸ ಕೂತೆ. ಆ ಲೆಕ್ಚರರ್ ಬಂದು ಹತ್ರ ಮಾತಾಡೋದು ನೋಡಿ ಇಡೀ ವರ್ಷ ಈ ಅಮ್ಮನ್ನ ನೋಡಬೇಕಾ ಅಂದ್ಕೊಂಡಿದ್ದೆಪ್ಪ ನಾನು. ಬೇಡ ಕಾಲೇಜು ಅಂತ ಮನೆಗೆ ಬಂದ್ಬಿಟ್ಟೆ ನಾನು. ನನಗೆ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಕೈಯಲ್ಲಿ ಆಗಲ್ಲ, ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ಏನಾದರೂ ಸರಿ, ಕೋಟ್ಯಾಂತರ ರೂಪಾಯಿ ಕೊಟ್ಟರು ನನ್ನ ಕೈಯಲ್ಲಿ ಆಗಲ್ಲ. ಆ ಮನೆಗೆ ಬಂದ್ಬಿಟ್ಟು ಅಮ್ಮನ ಹತ್ರ ಹೇಳಿದೆ, ನಾನು ಕಾಲೇಜ್ ಹೋಗಲ್ಲ ಅಂತ. ಮತ್ತೇನು ಮಾಡ್ತೀಯಾ ಗೊತ್ತಿಲ್ಲ. ನನಗೇನು ಅನಿಸುತ್ತು, ಕಾಲೇಜ್ ಹೋಗಿದ್ದು ಬೇಡ ಅಂದ ತಕ್ಷಣ 3 ಪಿಕ್ಚರು, 1960 ಬೇರೆ ಬೇರೆ ಭಾಷೆಗಳು. ಅಂದರೆ ನನ್ನ ಹತ್ರ ಏನೋ ಇದೆ, ಇವ್ರು ನಂಬ್ತಾ ಇದ್ದಾರೆ. ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ದೀಸ್ ಪೀಪಲ್ ಥಿಂಕ್ ಐ ಆಮ್ ಕೇಪಬಲ್ ಆಫ್ ಬೀಯಿಂಗ್ ಅನ್ ಆ್ಯಕ್ಟರ್, ಸೊ ವೈ ಡೋಂಟ್ ಐ ಯೂಸ್ ಇಟ್ ಅಂತ ಬಂತು. ಅದಾದಮೇಲೆ ನನಗೇನು ಬೇಕು, ನನ್ನಲ್ಲಿ ಏನು ಟ್ಯಾಲೆಂಟ್ಸ್ ಇದೆ, ಲೆಟ್ ಮೀ ಎಕ್ಸ್ಪ್ಲೋರ್ ಇಟ್ ಅನ್ನೋ ಒಂದು ಐಡಿಯಾ ಬಂತು. ಇಲ್ಲಿಗೆ ಬಂದೆ. ನಿಜವಾಗ್ಲೂ ನನ್ನನ್ನು ಆವಾಗ ಬಿಟ್ಟಿದ್ರು ನಮ್ಮ ತಾಯಿ. ಅದರಿಂದ ಬಂದೆ, ಆ್ಯಕ್ಟ್ ಮಾಡಿದೆ, ಹ್ಯಾಪಿಯಾಗಿದ್ದೀನಿ, ಯಾವ ಕೊರತೆ ಇಲ್ಲ. ನಿಮ್ಮ ಎಲ್ಲರ ದಯವಿಂದ ಇಲ್ಲಿ ಕೂತಿದ್ದೀನಿ. ಆಕ್ಚುಯಲ್ ಎಂಟ್ರಿ ಕನ್ನಡದಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಗೋವಾದಲ್ಲಿ CID 1968 February 13th ವಾಸ್ ದ ಶೂಟಿಂಗ್. ಆ ಎಂಟ್ರಿ ಹೇಗೆ ಸಿಕ್ತು ನಿಮಗೆ? ಫಸ್ಟ್ ತಮಿಳ್ ಪಿಕ್ಚರು. ಅದೇನೋ ಆಟ ಆಡಕ್ಕೆ ಹೋಗ್ತಾ ಇದ್ದಾಗ ನನ್ನನ್ನು ನೋಡಿಬಿಟ್ಟು ಜಯಕಾಂತನವರು, ಈ ಹುಡುಗಿ ಚೆನ್ನಾಗಿರ್ತಾಳೆ ನಮ್ಮ ಪಿಕ್ಚರ್ಗೆ ಅಂತ. ಒಂದು ನಿಮಿಷ ನಿಂತ್ಕೊ ಅಂದರು. ಯಾರ್ರೀ ನೀವು ಅಂದೆ ನಾನು. ಇಲ್ಲ, ನೀನು ಯಾರ ಮಗಳು ಅಂತ. ನಮ್ಮ ತಾಯಿ ಮಗಳು ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟೆ ನಾನು. ಇವಳೇ ಕರೆಕ್ಟ್ ನಮ್ಮ ಕ್ಯಾರೆಕ್ಟರ್ಗೆ ಅಂತ ಬಂದು ಮನೆ ತನಕ ಹುಡುಗಿ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಆ್ಯಕ್ಟ್ ಮಾಡ್ತಾಳೆ. ನಮ್ಮಮ್ಮ ಅಯ್ಯೋ ಅದೆಲ್ಲ ಬೇಕಾಗಿಲ್ಲ, ಹೋಗಿ ನಮ್ಮಪ್ಪ ಬೈತಾರೆ, ಅವಳೆಲ್ಲ ಆ್ಯಕ್ಟ್ ಮಾಡಲ್ಲ ಅಂತ. ಮತ್ತು ಮಾರನೇ ದಿವಸ ನಾನು ಶಟ್ಲ್ ಆಡೋಕ್ಕೆ ಹೋದೆ. ನನ್ನನ್ನು ಕರೆಸಿ ಮಾತಾಡ್ಸಿದ್ರು, ಆ್ಯಕ್ಟ್ ಮಾಡ್ತೀಯಾ ಅಂತ. ಆ್ಯಕ್ಟಿಂಗ್ ಎಲ್ಲ ಬರಲ್ಲ ರೀ, ಸ್ಕೂಲಲ್ಲಿ ಮಾಡಿದ್ದೀನಿ ಅಷ್ಟೇ, ನನಗೆ ಬರಲ್ಲ ಅಂತ. ಒಂದು 6 ದಿವಸ ಪಿಕ್ಚರ್ ತಮಿಳು ಜೀವನಾಂಶ ಮಾಡಿದ್ಮೇಲೆ ಭಗವಂತರೇ ಅವ್ರು ಬಂದರು. ಪ್ರಸಾದ್ ಸ್ಟುಡಿಯೋ C ಫ್ಲೋರ್ ಇತ್ತು ಅವಾಗ. C ಫ್ಲೋರಲ್ಲಿ ಹೆಜ್ಜೆ ಇಟ್ಟೆ. ನೀವು ಪಿಕ್ಚರ್ ಮಾಡ್ತೀರಾ ಅಂತ. ಈಗೇನು ಮಾಡ್ತಾ ಇದ್ದೀನಿ, ಸಿನಿಮಾ ತಾನೇ ಮಾಡ್ತಾ ಇದ್ದೀನಿ ಅಂತ. ಅವರು ಐ ಲೈಕ್ ದ್ಯಾಟ್ ಅಂದರು. ಯು ಲೈಕ್ ದ್ಯಾಟ್, ಫೈನ್ ಅಂದ್ಬಿಟ್ಟು ಹೋಗ್ಬಿಟ್ಟೆ. ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಆ್ಯಕ್ಟಿಂಗ್ ಬರ್ತೀನಿ ಅಂದೆ. ಗೋವಾಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದರು. ಗೋವಾನಾ? ಇಷ್ಟಕ್ಕೆ ನಾ ಮಹೇಂದ್ರಾಗೆ ಫೋನು, ಮಹೇಂದ್ರ ನಾ ಗೋವಾ ಪರಂಡ. ಯಾತಕ್ಕೆ ಹೋಗ್ತೀಯಾ ನೀನು ಶೂಟಿಂಗ್ ಅಂತ. ನಾನು ಬರ್ತೀನಿ, ನೀನು ಟಚಪ್ ಗಿಚಪ್ ಅಸಿಸ್ಟೆಂಟ್ ಆಗಿಂತ ಸುಮ್ಮನೆ ಅಂದ್ಬಿಟ್ಟು ನಮ್ಮ ಮಹೇಂದ್ರನ್ ಚಿಕ್ಕಪ್ಪ ಇದ್ರು ನನ್ನ ಜೊತೆಯಲ್ಲಿ. ಯಾರು ಬರೋಕ್ಕಾಗಲ್ಲ, ನಮ್ಮ ತಾಯಿ ಬರೋಕ್ಕಾಗಲ್ಲ ಅಂತ ಚಿಕ್ಕಪ್ಪನ ಕರ್ಕೊಂಡು ಹೋದ್ರು. ಆಮೇಲೆ ಕೆಮ್ಮನ್ಗುಂಡಿಗೆ ಕರ್ಕೊಂಡೋದ್ರು. ಹೋದ ತಕ್ಷಣ ಐ ಫೆಲ್ ಸೋ ಹ್ಯಾಪಿ. ದ ಫಸ್ಟ್ ಡೇ ಐ ಸಾ ಮಿಸ್ಟರ್ ರಾಜ್ಕುಮಾರ್. ಕೇಳ್ಪಟ್ಟಿದ್ದೆ ಅವ್ರ ಬಗ್ಗೆ, ಅವ್ರು ಈ ಥರ ಅಂತ.
ಅವ್ರು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಇವರೇ ಹೊಸಬ್ರು, ನಾನು ಟ್ರೈನ್ಡ್ ಅನ್ನೋ ಥರ ಒಂದು ಫೀಲಿಂಗ್ ಅವ್ರು ಕೊಟ್ಬಿಟ್ಟಿದ್ದಾರೆ. ಅಂಥ ಗ್ರೇಟ್ ಮಹಾನ್ ವ್ಯಕ್ತಿ ರೀ ಅವರು. ಎಂಥ ಹೊಸಬ್ರು ಬಂದ್ರೂ ಅವರು ಹಂಬಲಾಗಿದ್ಬಿಟ್ಟು ನಮ್ಮ ಜೊತೆ ಕೆಲಸ ಮಾಡ್ತಾರೆ. ಆ ಒಂದು ವಾರ ಅವ್ರು ಕೆಲಸ ಮಾಡಿದ್ದಾರೆ ನೋಡಿ. ಈಸ್ ಅ ವಂಡರ್ಫುಲ್ ಫೆನಾಮಿನಲ್ ಪರ್ಸನ್, ವಂಡರ್ಫುಲ್. ಈಸ್ ಅ ಡಾರ್ಲಿಂಗ್ ಅನ್ಬೋದು ರಾಜ್ಕುಮಾರ್ ಸರ್ನ. ಏನೋ ನನ್ನ ಏಜ್ ಗ್ರೂಪ್ಗೆ ಬಂದ್ಬಿಟ್ಟು ಮಾತಾಡೋದು, ನಗೋದು, ಆ್ಯಕ್ಟಿಂಗ್ ಮಾಡೋದು. ನಾನು ಏನು ಹಂಗೆ ಬಂದ್ಬಿಟ್ಟೆ. ಆಮೇಲೆ ಮಡ್ರಾಸ್ ಬಂದಮೇಲೆ ಎಲ್ಲರೂ ರಾಜ್ಕುಮಾರ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ಯಾ, ಅವ್ರು ದೊಡ್ಡ ಹೀರೋ. ಇಲ್ಲಪ್ಪ, ನನ್ನ ಜೊತೆಲಿ ಹೀರೋ ಆಗಿದ್ದಾರೆ, ಅವ್ರೇನು ದೊಡ್ಡ ಹೀರೋ ಅಲ್ಲ. ನಿನ್ಗೆ ಗೊತ್ತಿಲ್ಲ ಕಣೆ, ಅವ್ರು ಇಷ್ಟು ದೊಡ್ಡ ಹೀರೋ ಅಂತ ಎಲ್ಲರೂ ಹೇಳ್ತಿದ್ರು. ಅದಾದಮೇಲೆ ಆಲೋಚನೆ ಮಾಡ್ತಾ ಇದ್ದೀನಿ. ಮಡ್ರಾಸ್ ಬಂದಮೇಲೆ ನನಗೊಂದು ಪದೇ ಪದೇ ಕಣ್ಣಲ್ಲಿ ಮೈಂಡಲ್ಲಿ ಬಂದಿದ್ದು ಏನು ಗೊತ್ತಾ, ಅವ್ರ ಕಣ್ಣುಗಳು, ಆ ಒಂದು ದೀಕ್ಷಣ್ಯ, ಆ ಕಣ್ಣುಗಳು ಈಗಲೂ ಒಂದ್ಸತಿ ನೆನೆಸ್ಕೊಂಡ್ರೆ ಏನು ಆ ಕಣ್ಣು ಪದೇ ಪದೇ ಬರುತ್ತೆ. ಆ ಕಣ್ಣು ನೋಡಿ ಆ್ಯಕ್ಟ್ ಮಾಡಿದೆ. ನಾನಿನ್ನ ಮರಿಲಾರೆಯಲ್ಲಿ ಒಂದು ಸೀನು, ಮರದ ಕೆಳಗಡೆ ನಿಂತ್ಕೊಂಡು ಆಫ್ಟರ್ ಅ ಲಾಂಗ್ ಟೈಮ್ ನಾವು ಮೀಟ್ ಮಾಡೋದು. ಆ ಕಣ್ಣು ನೋಡಿದ್ರಿಂದ ನನಗೆ ಆ್ಯಕ್ಟಿಂಗ್ ಬಂತು. ದಟ್ ವಾಸ್ ಮೈ ಗ್ರೇಟ್ ಥಿಂಗ್. ಸೋ ನೈಸ್. ಎಸ್ ಮ್ಯಾಮ್, ನಿಮ್ಮ ಪ್ರಸಾದ್ ಸ್ಟುಡಿಯೋ ಸಿ ಫ್ಲೋರಲ್ಲಿ ನಿಮ್ಮನ್ನ ನೋಡಿದಂಥ ಡೈರೆಕ್ಟರು ಮತ್ತೆ ನಿಮ್ಮನ್ನು ನೋಡಲೇಬೇಕು ಅಂತ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್. 1968 ಫೆಬ್ರವರಿ 13. ನೋಡಿ ಸರ್, ಡೇಟ್ ಎಲ್ಲ ನಾಪ್ಕೊಳ್ತಾರೆ ಸರ್ ಅವರು. 50 ವರ್ಷಗಳು, 50 ವರ್ಷಗಳು. 48 ಇಯರ್ಸ್, ಯಾಕಂದ್ರೆ 2 ವಯಸ್ಸು ನನಗೆ ಹೆಚ್ಚಾಗ್ಬಿಡುತ್ತೆ. ಹಾಗಲ್ಲ, ಆವತ್ತು ಹೇಗೆ ನೋಡಿದ್ರು ಇವತ್ತು ಹಾಗೆ ಲಕ್ಷ್ಮಿ ನೋಡ್ತಾ ಇದ್ದೀನಿ. ಅದೇ ಥರ, ಅದೇ ರೂಪು, ಅದೇ ಯೌವನ ಹಾಗೇ ಇದೆ ಅವರಲ್ಲಿ. ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ನಮಗೆ CID 999 ಇನ್ ಗೋವಾ, ಆಗ ಕನ್ನಡ ಹೇಳ್ಕೊಟ್ರೆ ಮಾತಾಡ್ಬಿಡೋರು. ಅದರಲ್ಲಿ ಕೆಲವು ಇನ್ಸಿಡೆಂಟ್ಸ್ಗಳು ನನಗೆ ಜ್ಞಾಪಕ ಇದೆ. ನಾವು ನಿಮ್ಮ ಮನೆಗೆ ಬಂದು Audition ಮಾಡಿ ಸ್ವಿಮ್ ಸೂಟ್ ಹಾಕಬೇಕಮ್ಮ, ಇದು ಜೇಮ್ಸ್ ಬಾಂಡ್ ಪಿಕ್ಚರು, ಇದರಲ್ಲಿ ಒಂದು ಕೊಂಚ ಗ್ಲ್ಯಾಮರು, ಒಂದು ಕೊಂಚ ಸ್ವಿಮ್ ಸೂಟ್ ಹಾಕಬೇಕು, ಅದಕ್ಕೆ ನಿಮ್ಮ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ವಿ. ಸ್ವಿಮ್ ಸೂಟಾ, ನೋಡಿ ನನ್ನ ಕಾಲು ಚೆನ್ನಾಗಿದೆ ನೋಡಿ ಅಂತ ತಕ್ಷಣ ಅಂದರು. ಅಯ್ಯೋ, ಎಷ್ಟು ಬೋಲ್ಡ್ ಆಗಿದ್ದಾರೆ ಇಷ್ಟು ಹುಡುಗಿ. ಅಬೌಟ್ ಯು ಕೇಮ್ ಫ್ರಮ್ ಕಾನ್ವೆಂಟ್, ವಿ ಆರ್ ವೇಟಿಂಗ್ ಫಾರ್ ಯು. ಮನೆಗೆ ಮಧ್ಯಾಹ್ನ 3 ಗಂಟೆ. ಯೂನಿಫಾರ್ಮ್ ಬೇರೆ ನಂದು. ಯೂನಿಫಾರ್ಮ್ ಇಷ್ಟೇ ಇತ್ತು, ಸ್ಕೂಲ್ ಬ್ಲೂ ಯೂನಿಫಾರ್ಮ್. ಅಷ್ಟೆಲ್ಲ ಇನ್ನೊಂದು ಸ್ವಲ್ಪ ಕೆಳಗಿತ್ತು. ಸ್ವಿಮ್ಮಿಂಗ್ ಮಾಡಕ್ ಬರುತ್ತೆ ಅಂತ ನೀವು ಸುಮ್ಮನೆ ಸುಳ್ಳು ಹೇಳ್ಬಿಟ್ಟಿದ್ದೀರಂತೆ. ಸ್ವಿಮ್ಮಿಂಗ್ ಬರಲ್ಲ ನಂಗೆ. ಅದೇ ಬರುತ್ತೆ ಅಂತ ಹೇಳಿದ್ರೆ ಯಾಕಂದ್ರೆ ಪಿಕ್ಚರ್ ಬರ್ತಾ ಇದೆಯಲ್ಲ, ಚಾನ್ಸ್ ಸಿಗ್ಬೇಕು ಅಂತ. ನಾವು ಅದನ್ನು ಕೇಳಿದ್ವಿ. ಸ್ವಿಮ್ ಸೂಟ್ ಹಾಕೋಬೇಕಮ್ಮ, ಈಜ್ಬೇಕು, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಳಿಬೇಕು ಅಂತ ಹೇಳಿ. ಓ ರೆಡಿ Yes, ಸರ್ I know ನಾನು that ಅಂದ್ಬಿಟ್ಟೆ. ಅಂದ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಶೂಟಿಂಗ್ ಎಲ್ಲ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಅಮ್ಮ ಇಲ್ಲಿಂದಲ್ಲಿ ಡೈವ್ ಮಾಡಿದ್ವಿ. ಡೈವ್ ಮಾಡಿದ್ರೆ ತಿರ್ಗಾ ಮೇಲಕ್ಕೆ ಬರಲೇ ಇಲ್ಲ.